ಹಾಯ್ ಹೇಳ. ಏನ್ ನಿನ್ನ ಹೆಸರು? ರೋಹಿತ್. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ದಿನ ರೂಮಲ್ಲಿ ಆರಾಮಾಗಿ ಚಿಕ್ಕಿಗೆ ಮಾಡ್ಕೊಂಡ್ ಪಾರ್ಟಿ ಮಾಡ್ಕೊಂಡು ಲೈಫ್ ನ ಹೆಣ್ಮಕ್ಳ ಇಷ್ಟೊಂದು ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ ಮನೆ ಹಾಳಾಗ ರೂಮಲ್ಲಿ ಮಲ್ಕೊಂಡಿದ್ರಲ್ಲ ನೋಡ್ರ ಇಲ್ಲಿ. ಕುಂತಿ ಬೆಟ್ಟದ ಒಂದು ಭಾಗವನ್ನು ಹತ್ತಿ ಇಳಿದಿದ್ದಾಯಿತು. ಈಗ ನಮಗೆ ಸಿಗ್ತಾ ಇದ್ದಿದ್ದು ಇನ್ನೊಂದು ಬೆಟ್ಟ. ಆ ಬೆಟ್ಟಕ್ಕೆ ನಾವು ಹತ್ತಲೇಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿ, ಯಾಕೆಂದರೆ ಎತ್ತರದಲ್ಲಿ ಒಂದು ಧ್ವಜ ಕಂಬ ಕಾಣಿಸ್ತಾ ಇತ್ತು, ಕನ್ನಡದ ಬಾವುಟ ಹಾರಾಡ್ತಾ ಇತ್ತು. ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದು ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ನೇಹಿತರು ಮಾತ್ರ ನನ್ನನ್ನು ತುಂಬ ಬೈಕೊಳ್ತಿದ್ರು ಅಂತ ಅನಿಸುತ್ತೆ. ಸಾಟರ್ಡೆ ಸಂಡೇ ಬಂತು ಅಂದರೆ ಆರಾಮಾಗಿ ಮಲ್ಕೊಂಡು ಹಾಸ್ಟೆಲ್ನಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾನು ಇವರನ್ನ ಬೆಳಗಿನ ಜಾವ 6 ಗಂಟೆಗೇ ಎದ್ದಿಸ್ಕೊಂಡು ಕುಂತಿ ಬೆಟ್ಟಕ್ಕೆ ಟ್ರೆಕ್ ಮಾಡೋಣ ಅಂತ ಹೇಳಿ ಎದ್ದಿಸ್ಕೊಂಡು ಕರ್ಕೊಂಡು ಬಂದೆ ಬೈಕಲ್ಲಿ. ಸೊ ಬೈಕೊಳ್ರಿ. ಅಲ್ಲ ಗುರು, ಗೋಡೆ ಗಿಡೆ ಎಲ್ಲ ಕಟ್ಟವ್ರೆ ಇಲ್ಲಿ. ನನಗಂತ ಒಳ್ಳೆ ಸಿಸ್ಟಮೆಟಿಕ್ ಆಗಿ ಕಟ್ಟವ್ರಲ್ಲ. ನಿಜವಾಗ್ಲೂ ಏನಾದ್ರು ವಾಸ ಗೀಸ ಇದ್ರೆ ಇಲ್ಲಿ ಜನ ಏನ್ ಕತೆ ಗೊತ್ತಿಲ್ಲ ಫ್ರೆಂಡ್ಸ್. ನಮಗೂ ಇವತ್ತು ಬಂದಿರೋದು, ನಾವು ಇದೇ ಮೊಟ್ಟ ಮೊದಲ ನಮ್ಮ ಬಾರಿಗೆ ಮುಖ ಶಿಷ್ಯ ಯಾರೋ ಇದ್ರೆ ನಾವು ಶಿಷ್ಯ ವಾಸ ಮಾಡ್ತಾ ಇದ್ರು. ಇದನ್ನು ಸಿಸ್ಟಮೆಟಿಕ್ ಆಗಿ ಯಾರು ಕಂಪ್ಲೀಟ್ ವಿಡಿಯೋನೇ ತೋರಿಸ್ತೇನೆ ನಿಮಗೆ. ಈ ತರ ಮಣ್ಣಿನ ಗೋಡೆ, ಮಣ್ಣು ಕಲ್ಲನ್ನೆಲ್ಲ ಮಾಡಿ ಈ ತರ ಸಿಸ್ಟಮೆಟಿಕ್ ಆಗಿ ಕಲ್ಲೆಲ್ಲ ಹಾಕಿ ಮಣ್ಣನ್ ಗೋಡೆಯಲ್ಲಿ ರೂಮ್ಗಳು ಇದ್ವಲ್ಲ ಸಿಸಿಯಲ್ಲಿ ನೋಡು. ಅಲ್ಲಕ್ಕಲ್ಲ ಇದು ಮಾಮೂಲಿ ಇದಕ್ ಬರ್ದೇ ಇರಂಗ. ಇದೇನ್ ಕತೆ ಇದು? ಏನಕ್ಕೆ ಅರ್ಥ ಆಗ್ತಿಲ್ವೇ? ಆಕ್ಚುಲಿ ಇಲ್ಲೆಲ್ಲ ಗೂಡಿದೆ. ಇದು ಗೂಡು ಬಾ ಜಾಸ್ತಿ ಮಾಡ್ಬಿಟ್ಟು ನಮ್ಗೆ ತರಗಡೆ ಯಾವ್ದಾಗ್ತದ ಅದೇ ಏನೋ ಐತೆ ಗೊತ್ತಿಲ್ಲ. ನೋಡು ಎಲ್ಲ ಸುಟ್ಟು ಮಣ್ಣಲ್ಲಿ ಇದ್ ಮಾಡವ್ರೆ, ಗೋಡೆ ಎಲ್ಲ ಕಟ್ಟವ್ರೆ. ಇರ್ತಿದ್ರು ಅದ್ರ ಒಳಗಡೆ ಫುಲ್ ಕಂಪ್ಲೀಟ್ ಗೋಡೆ. ಏನೇ ಆಗ್ಲಿ, ಈ ತರದ ಬೆಟ್ಟ ಗುಡ್ಡಗಳ ನಡುವೆ ಒಂಥರ ನಮ್ಮ ಸುಣ್ಣದ ಗೋಡೆನ ಬಳಸಿ ಕಲ್ಲು ಮಣ್ಣಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಅಥವಾ ಏನೋ ಒಂಥರ ಕ್ಯೂರಿಯಾಸಿಟಿ ಅಂತ ಅನ್ನಿಸ್ತು ನನಗೆ. ಸೊ ನೀನೇನ್ಲ ವಯಸ್ಸಾದವ್ರ ಕಣ ಕಡ್ಡಿ ಹಿಡ್ಕೊಂಡು ಬರ್ಲ ಅದು ಯಾವ ಹಣ್ಣು ಆಮೇಲೆ ತಿಂದಿನ ಸಕ್ಕತ್ತಾಗೈತೆ. ಅಲ್ಲೇ ಐತಲ್ಲೋ ತಮ್ಮ, ಅಲ್ಲೇ ಐತೆ ಕಡ್ಡಿ ಗಿಡ್ಡಿ ಹಾಕಂದ್ ತಗೊಂಡ ಕೇಳಿ ತಿಕ್ಕಿ ಕೇಳ್ತಾನ. ಅಲ್ಲ ನೀವು ಕೇದಾರ್ನಾಥ್ ಟ್ರಿಪ್ ಹೊಂಟಿಲ್ಲ ಇಲ್ಲಿ. ಒಳ್ಳೆ ಕೇದಾರ್ನಾಥ್ ಟ್ರಿಪ್ ಇದು ಲಾಗ್ ಎಲ್ಲ ಎಲ್ಲಿ ಬರುತ್ತೆ ಅಂದ್ರೆ ತಿನ್ಬೇಡ. ಫಿಲಾಸಫರ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ಗೆ ಈ ಲಾಗ್ ಬರುತ್ತೆ. ಇವತ್ತೆಲ್ಲ ನಿಂದೆ ಇಟ್ಟಿರ್ತೀನಿ ನೋಡಿ.
ಏ ಹತ್ರ ಹತ್ರ ಪ್ರಾಯದ ಯುವಕರು. ನನ್ನ ಮಕ್ಕಳಿಗೆ ಹೇಳ್ತಾರೆ ಹಿಂಸೆ ಕೊಟ್ರೆ ಅಪ್ಪ ಮನೇಲಿ ನೆಮ್ಮದಿಯಾಗಿ ಮನಗಿದೆ 5 ಗಂಟೆಗೆ ಫೋನ್ ಹಾಸ್ಟೆಲ್ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತೀನಿ. ಬೇಗ ಆತ. ಯಾಕೆ ಅಂದ್ರೆ ಅಪ್ಪ ಮಾತಾಡೋಕೆ ಆಗದೆ ಇರೋಷ್ಟೊಂದು ಸುಸ್ತು. ಯಾಕೆಂದ್ರೆ ನಾನು ಓದುವಾಗ ಈ ಥರದ ಅಡ್ವೆಂಚರ್ ಲೈಫ್ ಸಿಕ್ಲಿಲ್ಲ. ಬಟ್ ನಮ್ಮ ಸ್ನೇಹಿತರುಗಳ ಜೊತೆ ನಾನು ಓದ್ತಾ ಇರ್ಬೇಕಾದ್ರೆ ಈ ಥರದ ಒಂದು ಅಡ್ವೆಂಚರ್ ಲೈಫ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಇರೋದೇನು 5-6 ತಿಂಗಳು. ಆ ಅವಧಿಯ ನಡುವೆ ಸಾಕಷ್ಟು ಒಂದು 10 ಟ್ರಿಪ್ ಆದರೂ ಮಾಡ್ಬೇಕು ಅಣ್ಣ, ನಮ್ಮ ಗೋಲ್ ಇದೆ. ಈ ಥರ ಸುಸ್ತು ಮಾಡಿದ್ರಂತೂ ನೆಕ್ಸ್ಟ್ ಟ್ರಿಪ್ಪೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅವರು. ಬಟ್ ಬೇರೆ ಕಡೆ ನೆಕ್ಸ್ಟು ಎತ್ತಿನ ಭುಜ ಅಥವಾ ನೇತ್ರಾವತಿ ಪೀಕ್ ಹೋಗೋ ಪ್ಲಾನ್ ಆಗ್ತಾ ಇದೆ. ಯಾಕಲ ಈ ತ್ರಾಸ ಮಾಡ್ತೀಯ? ಹಲೋ ಏನು ಸಾಗರ ನಮ್ಮನ್ನ ಈಗಲೂ ಬಿಟ್ಬಿಟ್ರೆ ಹಿಂಗೆ ವಾಪಸ್ ಹೊರಟಿದೀವಿ. ಈ ತರ ಎಲ್ಲ ಹಿಂಸೆ ಕೊಟ್ಬಿಡಿ. ಲಿಫ್ಟ್ ವ್ಯವಸ್ಥೆ ಮಾಡ್ಸೋಣ. ಆಂಜನೇಯನ್ ಗೆಲ್ಲಿದ್ದೀನಿ ಜಾಲಿ ಅಣ್ಣ ಹಚ್ಬಿಡದ ಅಂತವನೇ ಆ ಕಡೆಯಿಂದ ಜಗ್ದಿ ಅಲ್ಲಿದ್ದ ಪ್ರವೀಣ್ ನಿಲ್ಸ್ಬಿಟ್ಟು ಜಾಡ್ಸೋದ್ಬಿಡ. ಸಂಡೇ ದಿನ ರೂಮಲ್ಲಿ ಆರಾಮಾಗಿ ಚಿಕ್ಕಿಗೆ ಮಾಡ್ಕೊಂಡ್ ಪಾರ್ಟಿ ಮಾಡ್ಕೊಂಡು ಜನ ಬಿಡ್ಬಿಟ್ಟು ಇದೆಲ್ಲ ಇರ್ಬೇಕಾ ಸಿದ್ಯಾ? ಇದು ಹಿಂಸೆ ಇನ್ನೊಂದು ಭಾಗ. ಅಯ್ಯೋ ನನಗದೆ ನಾವ್ ಯಾಕಾದ್ರೂ ಬಂದ್ವು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಹತ್ತು ಎದ್ದು ಬಿದ್ರೆ ಫ್ರೆಂಡ್ಸ್ ಯಾರು ನೆಗಡ್ಬಿಡಿ. ಸರಿ ಹತ್ಬಿಟ್ಟೆ. ಲೋ ಇಲ್ಲ ದಾರಿ ಹತ್ತಿರೇ ವಿನೋದ್ ಸಿಗಲ್ಲ. ವಿನೋದ ಬರ್ತಾನೆ ಇರು ಇಲ್ಲಿ ನಮ್ಮ. ಹಾಯ್ ಹೇಳ. ಏನ್ ನಿನ್ನ ಹೆಸರು? ರೋಹಿತ್. ರೋಹಿತ್ ಮೇಲ್ಗಡೆ ಹೋಗಿದಾ? ಹೇಗಿದೆ? ಹೇಗಿತ್ತು ಪ್ಲೇಸು? ಹೇಗಿತ್ತು ರೋಹಿತ್? ಚೆನ್ನಾಗಿತ್ತಾ? ಕಾಲ್ ನೋವು ಬರ್ಲಿಲ್ವಾ? ವೆರಿ ಗುಡ್, ಥ್ಯಾಂಕ್ಸ್ ಬಿಡು. ಏ ಈ ಕಡೆ ಬರಲ್ಲ, ಅಲ್ಲಿ ಹತ್ತಕ್ಕಾಗಲ್ಲ ಅಂತ ಗೊತ್ತಿದ್ರು ಎಲ್ಲಿ ಹೋಗೋಣ ನೋಡು. ದೇವ್ರಣ್ಣೆ ಅವ್ರು ನಿಂತರ ನೈ ಮಾರ್ತಾ ಬಾಯ್ಲೆ ನೀನ್ ನೇರಳೆ ಮಾಡ ಬಣ್ಣ ಹಾಕು. ಮೇಡಮ್ ಎಷ್ಟು ಗಂಟೆಗೆ ಹತ್ತಿದ್ರಿ ಇಲ್ಲಿ? ಎಷ್ಟು ಗಂಟೆಗೆ? 40 minutes. ನಾವು 25 ನಿಮಿಷ. ದೊಡ್ಡ ಸೈನ್ ನಡೆ ಬಂದವ್ರೆ.
19 ನಿಮಿಷ ಗೊತ್ತಾಯ್ತಲ್ಲ. ಎಲ್ಲಿಯವರು ಮೇಡಮ್ ನೀವೆಲ್ಲ? ಮೈಸೂರು. ನಮ್ಮ ಮೈಸೂರ? ಎಲ್ಲಿಯವರು ಹೇಳ್ಬಿಟ್ಟು ಹೋಗಿ. ಆ್ಯಕ್ಚುಲಿ ನಮ್ಮ ಮೈಸೂರು ಅವರಂತೆ. ಎಷ್ಟು ನಿಮಿಷ ಗೊತ್ತಿದ್ರಿ ಇಲ್ಲಿ? 20 ಮಿನಿಟ್ಸ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಿಜ. ಆ್ಯಕ್ಚುಲಿ ನಮಗೆ ಎಷ್ಟು ಗಂಟೆಲಿ ಬಂದ್ರಿ ಮೈಸೂರು? 8 o'clock. ಸ್ವಲ್ಪ ನಾವು 9 o'clock ಬಂದಿದ್ವಿ. ಎಲ್ಲಿ ಮೇಡಮ್ ಸ್ಟಡೀಸ್ ಮಾಡ್ತಾ ಇದ್ರ ಎಲ್ಲ? ಎಲ್ಲಿ? ನಾವು ಯೂನಿವರ್ಸಿಟಿ ಅಪ್ಪ, ಮಾನಸ ಗಂಗೋತ್ರಿ. ಧೈರ್ಯವಾಗಿ. ಓಕೆ, ಬಾಯ್ ಬಾಯ್. ಆಕ್ಚುಲಿ ಈ ಅಡ್ವೆಂಚರ್ ಲೈಫ್ ನ ಹೆಣ್ಮಕ್ಳ ಇಷ್ಟೊಂದು ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ ಮನೆ ಹಾಳಾಗ ರೂಮಲ್ಲಿ ಮಲ್ಕೊಂಡಿದ್ರಲ್ಲ ನೋಡ್ರ ಇಲ್ಲಿ. ಅಂತೂ ಇಂತೂ ಫೈನಲ್ ಡೆಸಿಗ್ನೇಷನ್ ತಲುಪಿದ್ಬಿಡಿ ಗುರು, ಕುಂತಿ ಬೆಟ್ಟದ ಟಾಪ್ಗೆ. ಬಂದ್ವಿ. ವಿ ಫೈನಲಿ ಡಿಡ್ ಇಟ್. ಆಕ್ಚುಲಿ ಬಡ್ಡಿ ಮಗಂತ ಕನ್ನಡ ತಾಯಿ ಮಕ್ಕಳೆಲ್ಲ ಒಂದ್ಸಲ ಜೋರಾಗಿ ಚಪ್ಪಳೆ ಹಾಕ್ರಪ್ಪ ನಮಗೋಸ್ಕರ. ಬೇಗ ವಿಡಿಯೋ ನೋಡಿದ ತಕ್ಷಣ ಚಪ್ಪಳೆ ಹಾಕ್ರಲ್ಲ. ಸ್ಥಾಪನೆ ಆ್ಯಕ್ಚುಲಿ 2020ರಲ್ಲಿ ನಮ್ಮ ಧ್ವಜಸ್ತಂಭ ಸ್ಥಾಪನೆ ಮಾಡಿಬಿಟ್ಟವ್ರೆ. ಇಲ್ಲಿ ಎಲ್ಲ ಕನ್ನಡದ ಬಾವುಟ ಹಾರಾಡ್ತಾ ಇದೆ, ರಾರಾಜಿಸ್ತಾ ಇದೆ. ಹಬ್ಬ ಬಲ್ಲ ಅಲ್ಲೇ ನಿಂತ್ಕೊಳ್ಳ. ಫ್ಲಾಗ್ ಇಟ್ಕೊ ಬರಲ್ಲ ಏನದ ಬೇಗ. ಹಂಗೆ ಪೀಕ್ ಬಂದು ನೋಡಿದ್ರೆ ನಮ್ಮ ಬಾವುಟ ಕಾಣ್ತಾ ಇದೆ ನೋಡಪ್ಪ ಇಲ್ಲಿ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಅಲ್ಲಿ ನೋಡು ಹಿಂಗೆ ಹಾಗೆ ರೀ.